ಯಶೋದಮ್ಮಳ ಗಂಡ ರಾಮಚಂದ್ರಪ್ಪ ನಮ್ಮ ವೇದಿಕೆ ಮೇಲೆ ಬರೋದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಅವರನ್ನು ನಾವು ಸ್ಟುಡಿಯೋದ ರೂಮಿನಲ್ಲಿ ಕುಳಿತು ಮಾತನಾಡಿಸಲು ತೀರ್ಮಾನಿಸಿದೆವು. ಯಶೋದಮ್ಮನ ವಿಚಾರ ಬಂತು. ಈಗ ಯಶೋದಮ್ಮನ ವಿಚಾರ ಬಂದಿದ್ದು ಹೇಗೆ ಅಂದರೆ, ನೀವು ಆಕೆಗೆ ತುಂಬ ತೊಂದರೆ ಕೊಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀರಿ ಅಂತ ನನಗೆ ಬಂದಿದ್ದ ಸುದ್ದಿ. ನಾನು ಮಾತಾಡಿಸಿದಾಗ ಹಾಗಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಯಾರ್ಯಾರ ಕಡೆಯಿಂದ ಏನೇನಾಗಿದೆ ಅನ್ನೋದು ನನಗೆ ಅರ್ಥ ಆಯಿತು. ಮದುವೆ ಮಾಡಿಕೊಟ್ಟಾಗ ಅವ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಆಗಿ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಸೈಕಿಕ್ ಪ್ರಾಬ್ಲಮ್ ಇತ್ತು ಮೇಡಮ್. ಯಾವಾಗ ನನಗೆ ಫಸ್ಟ್ ನೈಟ್ ಆ ಬಿಗಿನಿಂಗಲ್ಲೇ ನಮ್ಮ ಇಬ್ಬರ ಕೋಆಪರೇಷನ್ನಲ್ಲಿ ಏನು ಮದುವೆ ಮಾಡಿಕೊಂಡು ಮನೆಗೆ ಬಂದ್ವಲ್ಲ, ಮನೆಗೆ ಬಂದಾಗ ನಾರ್ಮಲ್ ಆಗಿ ಏನು ತಗೊಳ್ಬೇಕು, ನಾರ್ಮಲ್ ಆಗಿ ಏನು ನಮ್ಮ ಬೇರೆ ಉಳಿದವರ ನಮ್ಮ ಫ್ಯಾಮಿಲಿಯನ್ನು ಅಥವಾ ಅಲ್ಲಿ ವಾತಾವರಣವನ್ನು ತಗೊಳ್ಬೇಕು, ಆ ಮನಸ್ಥಿತಿ ಇಲ್ಲ. ಬೇರೆ ಎಲ್ಲರನ್ನೂ ಕೂಡ ಸ್ವಲ್ಪ ಕೀಳಾಗಿ ನೋಡುವಂಥ, ನೋಡಿದ ತಕ್ಷಣ ಈ ಮುಖ ಹೀಗೆಲ್ಲ ಮಾಡ್ಕೊಳ್ಳೋದು. ನಿಮಗೆ ಮೋಸ ಆಗಿದೆ ಅಲ್ವಾ ರಾಮಚಂದ್ರಪ್ಪ ಅವ್ರೆ? 100% ಆಗಿದೆ. ಅಂದಮೇಲೆ ಮಾತಾಡಿಸಿದಾಗ ನಿಮ್ಮ ಹೆಂಡತಿ ತೊಂದರೆ ನನಗೆ ತಕ್ಷಣ ಗೊತ್ತಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಗೊತ್ತಾಗೋಯ್ತು ದಟ್ ಶಿ ಹ್ಯಾಸ್ ಸಮ್ ಪ್ರಾಬ್ಲಮ್ ಬಿಕಾಸ್ ಶಿ ವಾಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ವಾಟ್ ಐ ಆಮ್ ಸೇಯಿಂಗ್. ನಿಮ್ಮ ಮಗು ವಯಸ್ಸೆಷ್ಟು ಅಂತ ಕೇಳಿದೆ. 8 ಅಂದ್ರು. ನಿಮ್ಮ ಮಗಳ ವಯಸ್ಸೆಷ್ಟು ರೀ? 12 ವರ್ಷ. 12 ವರ್ಷ. 8 ಅಂದ್ರು ಅವರು. ಮಗನ ವಯಸ್ಸೆಷ್ಟು ಅಂದೆ. 12 ಅಂದ್ರು. ನಿಮ್ಮ ಮಗ SSLC ಅಂತ ನನಗೆ ಇವ್ರು ಹೇಳಿದ್ರು. ಅಲ್ಲೇ ಗೊತ್ತಾಗುತ್ತೆ ನಾನು ಸಮಥಿಂಗ್ ಇಸ್ ರಾಂಗ್ ಅಂತ. ಜೊತೆಗೆ ನಾನು ನೇರವಾಗಿ ಮಾತಾಡ್ತಾ ಇದ್ದಾಗ ಯಶೋದಮ್ಮ ಅಂದರೆ ನನ್ನ ನೋಡ್ತಾ ಇರಲಿಲ್ಲ. ಇಲ್ಲ, ನನಗೆ ಬಿಗಿನಿಂಗಲ್ಲಿ ಫೈಂಡ್ ಔಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅದೆಲ್ಲ ಹೊಸದಲ್ಲ. ಅಬ್ನಾರ್ಮಲ್ ಬಿಹೇವಿಯರ್ ಬಗ್ಗೆ ನಾನು ಬೇರೆ ಹತ್ರ ಯಾರ ಹತ್ರ ಹೇಳ್ಕೊಳಕ್ಕಾಗಂಗಿಲ್ಲ. ನೀವು ಟೆಸ್ಟಿಗೆ ಅಂತ ಏನಾದರೂ ಕರ್ಕೊಂಡಲ್ಲ? ನಾನು ಬಿಗಿನಿಂಗಲ್ಲಿ ಏನಾಯ್ತು ಮೇಡಮ್, ಅವ್ರಿಗೆ ಈ ದೆವ್ವ ಬಂತು, ಇದ್ದಕ್ಕಿದ್ದಾಗೆ ಏನೋ ಮಾತಾಡೋದು, ಇದ್ದಕ್ಕಿದ್ದ ಹಾಗೆ ಒಂದೊಂದು ಸಾರಿ ಏನಾಗ್ಬಿಡೋರು ಅಂತ ಹೇಳಿದ್ರೆ ಈ ಒಂದು ಐರನ್ ರಾಡ್ ಆದಾಗ ಆಗ್ಬಿಡೋದು ಟೋಟಲ್ ಬಾಡಿನ. ಈ ಬಾಯೆಲ್ಲ ಈಗ ಬಿಗಿ ಗದೆ ಹಾಕ್ಕೊಂಡ್ಬಿಡೋರು. ಇದನ್ನೆಲ್ಲ ಬಾಯನ್ನು ಓಪನ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇರಲಿಲ್ಲ. ಒಂಥರ ಈ ಫ್ಲಜ್ಮು ಹೊರಗಡೆ ಬಂದು ಉಸಿರಾಟ ಆಡೋದಕ್ಕಾಗದೆ ಒಳಗಡೆಯಿಂದ ಎಲ್ಲ ನೊರೆ ಎಲ್ಲ ಬಂದಂಥ ಅನುಭವ ಆಗೋದು. ಈ ಇರೆಕ್ಟ್ ಆಗಬೇಕು, ಬಾಡಿ ಇರೆಕ್ಟ್ ಆದ ಕೂಡಲೇ ಅದನ್ನು ಮೂಮೆಂಟ್ಸ್ ಆಗದೆ ಇದ್ದಕ್ಕೆ ಬೆಂಡ್ ಮಾಡೋದು, ಇದೆಲ್ಲ ಮಾಡೋದಕ್ಕೆ ಹೋಗೋದು. ಒಂದು ಬೇರೆಲನ್ನು ಶೇಕ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಕೆಳಗಡೆ ಈ ಥರ ಬಿದ್ದರೆ ಅಕಸ್ಮಾತ್ ನಾನು ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಈ ಕಬ್ಬಣ ಹೇಗೆ ಬೀಳ್ತದೋ, ಕಂಬ ಹೇಗೆ ಬೀಳ್ತದೋ ಆಗಿಬಿಡೋದು. ನಾನು ನಿಮ್ಮ ಮುಂದೆ ಮಾತಾಡ್ತಿರಲಿಲ್ಲ ಮೇಡಮ್. ನನಗೆ ಮಕ್ಕಳಾಗಿಲ್ಲ ಅಂತಿದ್ರೆ ಆ ಟೈಮಲ್ಲಿ ಎಲ್ಲ ಯೋಚನೆಯನ್ನು ಮಾಡಿದ್ದು ಅವರು ಸ್ಪಾಯ್ಲ್ ಆಗ್ತಾರೆ ಮಕ್ಕಳು. ಇದರ 100 ಪಟ್ಟು ಅವಮಾನವನ್ನು ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅವಾಗ ಏನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ನಿಮ್ಮನ್ನು ಫಿಸಿಕಲ್ ಆಗಿ ನೀವು ಅವ್ರನ್ನ ಮಿಸ್ಹ್ಯಾಂಡಲ್ ಮಾಡಿದ್ದು ಹೌದು ಸುಳ್ಳು? ಈಗ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತದೆ. ಬರೀ ಬಟ್ಟೆಯಲ್ಲಿ ಬರೀ ಮೈಯಲ್ಲಿ ಬಟ್ಟೆ ಇಲ್ಲದೆ ಹೊರಗಡೆ ಹೋಗ್ತೀನಿ ಅಂತೇಳಿ ಹೇಳಿದರೆ ಎಷ್ಟು ತಡೆಯೋಣ? ನಾವು ಗಂಡ ಹೆಂಡತಿ ಇಬ್ಬರೇ ಇರ್ತಾ ಇದ್ವಿಲ್ಲ. ಅಟ್ಲೀಸ್ಟ್ ನಾನು ಬಟ್ಟೆಯನ್ನು ಹಿಡ್ಕೊಂಡ್ರೆ ಸೀರೆ ಎಲ್ಲ ಬಿಟ್ಕೊಂಡು ಹೋಗ್ಬಿಡು. ಬಿಗಿನಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂತಲ್ಲ, ಅದಾದಮೇಲೆ ದೇವರು ದಿಂಡ್ರು ಮತ್ತೊಂದು ಅಂತೇಳಿ ಎಲ್ಲ ಓಡಾಡಿ ನಾವು ಬಹಳ ಕಷ್ಟಪಟ್ಟು. ಚೆನ್ನಾಗಾದ್ರೆ ಚೆನ್ನಾಗಿ ಸ್ವಲ್ಪ ನಾರ್ಮಲ್ ಆಗಿದ್ರು. ಬಟ್ ಒಂದು ಚೂರು ಯಾರಾದರೂ ಒಂದು ಜೋಕ್ ಮಾಡಿದರೆ ಇಮ್ಮಿಡಿಯೇಟ್ ಆಗಿ ಭಾಳ ವರ್ಸ್ಟ್ ಆಗಿ ಬಿಹೇವ್ ಮಾಡೋರು. ಅವರ ಪೇರೆಂಟ್ಸ್ ದೇ ಎಕ್ಸ್ಪೆಕ್ಟೆಡ್ ಫ್ರಮ್ ಮೀ ಫೈನಲಿ ದೇ ವಾಂಟೆಡ್ ಟು that is break our relationship by getting that is monetary benefits. ಸರಿ, ನಾನು ಒಂದು ಹೇಳಿ, ನಾನು ಜಸ್ಟ್ ಫಾರ್ ರೆಕಾರ್ಡಿಂಗ್ ಏನು ಕೇಳಿದೆ, ಎಷ್ಟು ಕೇಸ್ ಇದೆ ನಿಮ್ಮದು? ನನ್ನ ಮೇಲೆ ಯಾವುದೂ ಇಲ್ಲ. ಇಲ್ಲ ಮೇಡಮ್, ಕೇಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಸ್ ಆಗಿತ್ತು. ಅವರೇ ಕಂಪ್ಲೇಂಟ್ಸ್ ಮಾಡಿದ್ರು. ಕೇಸ್ ಯಾವುದೂ ಇಲ್ಲ? ಇಲ್ಲ. ಓಕೆ. ಅವರು ಯಾವಾಗ ನೀವು ಫೈನಲ್ ಆಗಿ ಕಳಿಸಿದ್ದವರು? ಅವರು 2004 ಯಾವ ಮಟ್ಟಕ್ಕೆ ಬಂದರು ಅಂತ ಹೇಳಿದ್ರೆ, ಫೈನಲಿ ನಾನು ಹೇಳಿದ್ನಲ್ಲ ಬಟ್ಟೆ ಬಿಚ್ಚೋಗ್ಬಿಟ್ಟು ಹೋಗುವಂಥದ್ದು ಒಂದು. ಆಮೇಲೆ ನನ್ನನ್ನು ಪಾಯ್ಸನ್ ಕುಡಿಯೋದಕ್ಕೆ, ಅಂದರೆ ತೋಟದಲ್ಲಿ ಒಂದು ಸಾರಿ ಈಗ ಒಬ್ಬರು ಇದ್ದಾರೆ ನಮ್ಮ ಮನೆ ಮುಂದೆ ಇರೋಂಥ ಒಬ್ಬ ಮುದುಕಿ, ಇವರು ತೋಟದಲ್ಲಿದ್ವಿ. ಅವರು ಫೈನಲಿ ಎಷ್ಟರ ಮಟ್ಟಕ್ಕೆ ನಮ್ಮನ್ನು ಅವತ್ತು ಕಾಡಿಸಿದ್ರು ಅಂತ ಹೇಳಿದ್ರೆ, ನಾನು ಹರ್ಟ್ ಮಾಡಬೇಕು ಅವರಿಗೆ, ಪೇರೆಂಟ್ಸ್ ನಾನು ಹರ್ಟ್ ಮಾಡೋ ಥರ ನನಗೆ ಎಷ್ಟೆಲ್ಲ ಪ್ರವೋಕ್ ಮಾಡೋದು ಅಂತ ಹೇಳಿದ್ರೆ, ನಾನು ಇವನ್ನ ಅಷ್ಟಾದ್ರೂ ಕೂಡ ನೀನು ನನಗೆ ಹೊಡೆಯೋದಿಲ್ಲ, ಆ ಥರ ಪ್ರವೋಕ್ ಮಾಡೋದು. ನೀನು ಗಂಡಸಾಗಿದ್ರೆ ನನಗೆ ಹೊಡೆಯಲೇ ಹೋಗ್ತಾ ಇರೋ 100 ಜನ 1000 ಜನ ನಮ್ಮ ತೋಟದ ಪಕ್ಕದಲ್ಲಿ ಹೋಗ್ತಾ ಇರೋ ರಸ್ತೆ ಒಂದು
ಈ ಲೆಕ್ಚರರು ಟ್ಯೂಷನ್ ಪಾಠ ಹೇಳ್ತಾ ಇದ್ರಂತೆ. ಟ್ಯೂಷನ್ ಪಾಠ ಹೇಳ್ತಾ ಇರುವಾಗ ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ವರ್ತನೆ ಮಾಡೋದಂತೆ. ಅದನ್ನ ಹೆಂಡತಿ ನೋಡ್ಬಿಟ್ಲಂತೆ, ಮನೆ ಬಿಟ್ಟು ಓಡಿಸ್ಬಿಟ್ಟಂತೆ. ಇದು ನಿಮ್ಮ ಕತೆ ನನಗೆ ಹೇಳಿದ್ದು. ಸಾಕಾ? ನಾನು ಇಷ್ಟೊಂದು ತಾಳ್ಮೆಯಿಂದ ನಿಮ್ಮನ್ನ ಕೂರ್ಸ್ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅವ್ರ ಸಮಸ್ಯೆ ಅರ್ಥ ಆಗದೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಓಕೆ ಮೇಡಮ್, ಈಗ ನಾನು ನನ್ನ ಲೈಫಲ್ಲೇನೆ ಯಾರಿಗಾದ್ರು ಟ್ಯೂಷನ್ ಹೇಳಿದ್ದೀನಿ ಅಂತೇಳಿ ಯಾರಾದ್ರೂ ಪ್ರೂವ್ ನಾನು ಏನ್ ಅದಕ್ಕೆ ವಿರುದ್ಧ ನಾನು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಅಕ್ಕಪಕ್ಕದಲ್ಲಿ ಊರಲ್ಲಿ ಮನೆ ಮುಂದುಗಡೆ ಇದ್ದಂಥ ಈ ಹಳ್ಳಿಯಲ್ಲಿ ನಾವಿದ್ದು ಅವರನ್ನ ಒಂದು ಅಲ್ಲಿ ಬಳೆ ಗಾಜಿನ ಇದು ಪೀಸ್ ಬಿದ್ದಿದ್ರೆ ಏನ್ ಅನ್ನಿಸ್ತದೋ ಅದು, ಇದು ನಿಂದೆ ಗಾಜಿನ ಬಳೆ, ನನ್ನ ಗಂಡನ ಹತ್ರ ನೀನು ಅವರ ಗಂಡನಿಗೆ ಅನ್ನೋದು, ನಿನ್ನ ಹೆಂಡ್ತಿನ ನನ್ನ ಗಂಡನ ಹತ್ರ ನೀನು ದುಡ್ಡು ಕಿತ್ಕೊಳ್ತಾ ಇದೀಯ. ಆಲ್ರೈಟ್, ಸೈಕಿಯಾಟ್ರಿಸ್ಟ್ ವಿಚಾರಕ್ಕೆ ಹೇಳ್ತಾ ಇದ್ರಿ. ಯಾಕೆ ನೀವು ಸೈಕಿಯಾಟ್ರಿಸ್ಟ್ ಸಂಪರ್ಕ ಮಾಡಿದ್ರಿ ಡಾಕ್ಟರ್? ನಮಗೆ ಅವರ ತಂದೆಯವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ಹಾಸ್ಪಿಟ್ಲಿಗೆ ಅಂತದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಹೋಗಬೇಡ, ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಅಷ್ಟೇ. ಅವ್ರ ವಿಷಯ ಏನು ನಾನು ಊಹೆ ಮಾಡಿದೆ ಇವರ ವಿಚಾರ ಏನಿರ್ಬೋದು ಅಂತ. ನಾನು ಐ ಕ್ಯಾನ್ ಗೆಸ್ ಏನು ಡಿಸ್ಅಡ್ವಾಂಟೇಜ್ ಏನಾದ್ರೂ ತಗೊಳ್ಬೋದೇನೋ ಅನ್ನೋಂಥ ಕಲ್ಪನೆ ಇದ್ದಿರಬೇಕು. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ರು, ತಂದೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆ ಮಾತನ್ನ ದಾಟ್ತಾ ಇದ್ದಂತ ಮಗಳ. ಟಿಲ್ ಟುಡೇ ವಿ ಆರ್ ಇನ್ ಕಾಂಟ್ಯಾಕ್ಟ್ ಹೇಳಿದ್ರು. ಕೃಷ್ಣಮೂರ್ತಿ, ನಿಮ್ ತಂಗಿ ನಾರ್ಮಲ್ ಅಲ್ಲ. ಕೃಷ್ಣಮೂರ್ತಿ, ಅವ್ರಿಗೆ ಸಹಾಯದ ಅಗತ್ಯ ಇದೆ. ನಾವು ಕರ್ಕೊಂಡು ಹೋಗ್ತೀವಿ, ಮನೇಲಿ ಇಟ್ಕೋತೀವಿ, 10,000 ಇಸ್ಕೊಂಡು ಹೋಗೋದು, ಅದನ್ನ ನೀವು ಖರ್ಚು ಮಾಡ್ಕೊಂಡ್ಬಿಡೋದು. ನೀವೋ ನಿಮ್ಮ ಅಣ್ಣಂದ್ರು ಬೇಕಾಗಿಲ್ಲ ನನಗೆ. ಅವ್ರಿಗೆ ಬಲವಂತವಾಗಿ ಕೈಕಾಲು ಕಟ್ಟಾಕಿನಾದ್ರೂ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿ. ಮಾನವೀಯತೆ ದೃಷ್ಟಿಯಿಂದ ಇದನ್ನ ಮಾಡಿ, ದಯವಿಟ್ಟು ಮಾಡಿ. ಮನೇಲಿ ಇಟ್ಕೋತೀವಿ, ದುಡ್ಡು ಕೊಟ್ಬಿಡಿ, ತಿಂಗಳು ಆಗಲ್ಲ. ಅವ್ರ ಮನೇಲೂ ಇಟ್ಕೊಳಕ್ ಆಗಲ್ಲ. ಮನೇಲಿ ಇದ್ದು ಇರಕ್ಕಾಗಲ್ಲ ರೀ ಮನೇಲಿ. ಅವರು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕೆಟ್ಟದಾಗಿ ನಡ್ಕೋತಾರೆ, ಜಗಳ ಆಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿದ್ದು ಮಾಡೋದಾಗಿದ್ರೆ ನಾವು ಅದೆಲ್ಲ ಅವ್ರಿಗೆ ಹೇಳ್ಬೋದು. ನನಗೆ ನಿಮಗೆ ಬುದ್ಧಿ ಹೇಳ್ಬೋದು. ಗೊತ್ತಿಲ್ಲದೆ ಮಾಡೋರಿಗೆ ಮಕ್ಕಳ ತರ ರೀ ಅವರು. ಬಲವಂತವಾಗಿ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸೋದು ಒಂದೇ ಇದಕ್ಕೆ ಮದ್ದು, ಇದಕ್ಕದೇ ಔಷಧಿ, ಇದಕ್ಕದೇ ಪರಿಹಾರ. ನನ್ನ ಮಾತು ಕೇಳೋದಾಗಿದ್ರೆ ಇದನ್ನ ಮಾಡಿ. ಹೌದು, ಯಶೋದಮ್ಮಳಿಗೆ ಈಗ ಚಿಕಿತ್ಸೆಯ ಅಗತ್ಯ ಇದೆ. ಯಶೋದಮ್ಮ ಸಂಪೂರ್ಣವಾಗಿ ಸರಿ ಹೋದ್ಮೇಲೆ ಮತ್ತೆ ತನ್ನ ಗಂಡನ ಮನೆಗೆ ಹೋಗಿ ಆ ಮಕ್ಕಳಿಗೆ ತಾಯಿ ಸ್ಥಾನ ತುಂಬಲಿ ಎಂಬುದೇ ನಮ್ಮೆಲ್ಲರ ಬಯಕೆ.